ನನ್ನ ಹೆಸರು ಜ್ಯೋತಿರತ್ನ ಅಂತ. ನಾನು ತಾಳವಾಡಿಯಿಂದ ಬಂದಿದ್ದೇನೆ. ನನಗೆ ವಯಸ್ಸು ಬಂದು ಇವಾಗ 50 ವರ್ಷ. ನಾನು ಮೊದಲು ಜಯದೇವ ಹಾಸ್ಪಿಟ್ಲಲ್ಲಿ ತೋರಿಸ್ದೆ. ಮೊದಲು ಎದೆ ಉರಿ ಬಂತು. ಎದೆ ಉರಿ ಬಂದಾಗ ತಾಳವಾಡಿ ಕ್ಲಿನಿಕಲ್ಲಿ ತೋರಿಸ್ದೆ. ತೋರಿಸಿದಾಗ ಅವರು ತಕ್ಷಣಕ್ಕೆ ನೀವು ಚಾಮರಾಜನಗರ ಹೋಗಿ ಅಂದರು. ನಾನು ನಗರ ಹೋಗಲಿಲ್ಲ, ಸೀದಾ ಜಯದೇವ ಹಾಸ್ಪಿಟ್ಲಿಗೆ ಬಂದೆ. ಅಲ್ಲಿ ಬಂದು ಅಲ್ಲೇ ಅಡ್ಮಿಷನ್ ಮಾಡಿಕೊಂಡು ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು. ಟ್ರೀಟ್ಮೆಂಟ್ ಕೊಟ್ಟು ಏನೂ ಆಗಿಲ್ಲ, ನಿಮಗೆ ಟ್ರೀಟ್ಮೆಂಟ್ ತಗೊಳ್ಳಿ ಅಂದರು. ಅಲ್ಲಿ ತಗೊಂಡಾಗ ನನಗೇನೂ ಸರಿಯಾಗಲಿಲ್ಲ. ಮತ್ತು ಕೊಯಂಬತ್ತೂರಿಗೆ ಹೋದ್ವಿ. ಕೊಯಂಬತ್ತೂರು ರಾಯಲ್ ಕೇರ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಂಡಾಗ ಇನ್ನು 2.5 ತಿಂಗಳು ಕಳೆದು ಬನ್ನಿ, ನಿಮಗೆ ಬೈಪಾಸ್ ಸರ್ಜರಿ ಮಾಡಬೇಕು ಅಂತ ಹೇಳಿ. ಮತ್ತು ಮನೆಗೆ ಬಂದ್ವಿ. ಮನೆಗೆ ಬಂದು ಮಗ ಇದರಲ್ಲಿ ಸರ್ಚ್ ಮಾಡಿ ಈ ಹಾಸ್ಪಿಟ್ಲ್ ಬಗ್ಗೆ ತಿಳ್ಕೊಂಡು ಇಲ್ಲಿ ಬಂದು ಅವ್ರ ಹತ್ರ ಎಲ್ಲ ತಿಳ್ಕೊಂಡು ನನ್ನ ಕರ್ಕೊಂಬಂದು ಇಲ್ಲಿ ಅಡ್ಮಿಷನ್ ಮಾಡಿದ್ರು. ಅಡ್ಮಿಷನ್ ಮಾಡಿ ಒಂದು 2-3 ದಿವಸ ನನಗೂ ಭಯ ಇತ್ತು. ಆಮೇಲೆ ಟ್ರೀಟ್ಮೆಂಟ್ ತಗೊಳ್ತಾ ಪ್ರತಿಯೊಬ್ಬರ ಇದರಲ್ಲೂ ನನಗೆ ಭಯ ಕಮ್ಮಿಯಾಗಿ ಇವಾಗ ಚೆನ್ನಾಗಿದ್ದೀನಿ. ಚೆನ್ನಾಗಿ ಓಡಾಡ್ತಾ ಇದ್ದೇನೆ. ನೋವೆಲ್ಲ ಏನಿಲ್ಲ, ಹುಷಾರಾಗಿದ್ದೀನಿ. ಮೋಹನ್ ಸರ್ ಅವರಿಗೆ ಮತ್ತು ಇಲ್ಲಿ ಇರುವಂಥ ನರ್ಸ್ಗಳಿಗೆ, ಬ್ರದರ್ಸ್ಗೆ ಎಲ್ಲರಿಗೂ ನನ್ನ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ.